ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಮೈ ಸಾಸು ಕಿಚನ್. ಈ ದಿನ ನಾನು ಶಂಕರ್ ಪೊಳ್ಳೆ ಮಾಡಿದ್ದೆ. ನೋಡಿ, ಈ ರೀತಿಯಾಗಿ ಫೈನಲ್ ಆಗಿ ಬಂದಿದೆ. ತುಂಬ ಶಬ್ದ ಕೇಳಿಸುತ್ತೆ ನಿಮಗೆ. ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬಂದಿದೆ. ನೀವು ಬೇಕಾದರೆ ಇದನ್ನು ಮಾಡ್ಕೋಬೋದು. ಸಾಯಂಕಾಲ ಕಾಫಿ ಟೀ ಜೊತೆ ತಿನ್ನೋಕ್ಕೆ ತುಂಬ ರುಚಿಯಾಗಿ ಇರುತ್ತೆ. ಈಗ ಬನ್ನಿ, ನಾವು ಯಾವ ರೀತಿಯಾಗಿ ಶಂಕರ್ ಪೊಳ್ಳೆಯನ್ನು ಮಾಡೋಣ, ಅದಕ್ಕೆ ಬೇಕಾದಂಥ ಪದಾರ್ಥಗಳು ಏನು ಅಂತ ಈಗ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಬನ್ನಿ, ಈಗ ನಾವು ಶಂಕರ್ ಪೊಳ್ಳೆಗೆ ಏನೇನು ಸಾಮಾನು ಬೇಕು ಅಂತ ನೋಡೋಣ. ನೋಡಿ, ನಾನಿಷ್ಟು ಒಂದು 2 ಲೋಟದಷ್ಟು ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಜೀರಿಗೆಯನ್ನು ಹಾಕ್ತೇನೆ. ಹಾಗೆ ಸ್ವಲ್ಪ ಅಚ್ಚ ಖಾರದ ಪುಡಿಯನ್ನು ಹಾಕ್ತೇನೆ. ಖಾರಕ್ಕೆ ತಕ್ಕಷ್ಟು ನೀವು ಅಚ್ಚ ಖಾರದ ಪುಡಿಯನ್ನು ಹಾಕೋಬೋದು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಮತ್ತೆ ಹಿಂಗನ್ನು ಹಾಕ್ತಾ ಇದ್ದೀನಿ ನೋಡಿ. ಜೊತೆಗೆ ಸ್ವಲ್ಪ ಅಜ್ವಾಯಿನನ್ನು ಹಾಕ್ತಾ ಇದ್ದೀನಿ. ಈಗ ನಾನು ಕಾಯಿಸಿ ಇಟ್ಕೊಂಡಿರುವಂತಹ ಬೆಣ್ಣೆಯನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ನೋಡಿ, ಇಷ್ಟೇ ಸಾಮಗ್ರಿಗಳು ಶಂಕರ್ ಪೊಳ್ಳೆಗೆ ಮಾಡೋದು. ಆ್ಯಕ್ಚುಲಿ ಇದನ್ನು ಮೈದಾ ಹಿಟ್ಟಲ್ಲಿ ಮಾಡ್ತಾರೆ. ಆದರೆ ನಾನು ಮೈದಾ ಹಿಟ್ಟು ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದಲ್ಲ, ಬೇಡ ಅಂತ ಹೇಳಿ ಗೋಧಿ ಹಿಟ್ಟಿನಲ್ಲಿ ಮಾಡ್ತೀನಿ ನಾನು. ಈಗ ಇದಿಷ್ಟು ಕಲಿಸೋದಕ್ಕೆ ರೆಡಿಯಾಗಿದೆ. ನೋಡಿ, ಈಗ ಎಲ್ಲವನ್ನು ನಾನು ನಿಮಗೆ ತೋರಿಸಿದಂಥ ಪದಾರ್ಥಗಳು ಎಲ್ಲವನ್ನು ನಾನು ಮಿಕ್ಸ್ ಮಾಡ್ಕೊಂಡು ಬಂದಿದ್ದೀನಿ. ನೋಡಿ, ಹೀಗೆ ಹಿಡಿದ್ರೆ ನಿಮಗೆ ಈ ರೀತಿ ಉಂಡೆ ಕಟ್ಟಬೇಕು. ಹೀಗೆ ಅವಾಗ ಸಾಟಿ ಚೆನ್ನಾಗಿ ಬಂದಿದೆ ಅಂತ. ಈಗ ನಾನು ಸ್ವಲ್ಪನೇ ನೀರು ಹಾಕಿ ಇದನ್ನು ಕಲಿಸ್ತಾ ಬರ್ತೀನಿ. ಕ್ವಾಂಟಿಟಿ ಸ್ವಲ್ಪ ಕಮ್ಮಿ ಇರೋದ್ರಿಂದ ನಾನು ಒಟ್ಟಿಗೆ ಎಲ್ಲ ಹಿಟ್ಟನ್ನು ಕೂಡ ಕಲಿಸ್ಕೊತೀನಿ. ನೋಡಿ, ಈ ರೀತಿಯಾಗಿ ಸ್ವಲ್ಪನೇ ಹಿಟ್ಟು ಹಾಕ್ಕೊಂಡು ಈ ರೀತಿಯಾಗಿ ನಾನು ಕಲಿಸ್ಕೊಂಡು ಬರ್ತೀನಿ. ನೋಡಿ, ಈಗ ಹಿಟ್ಟನ್ನು ಈ ಹದದಲ್ಲಿ ನಾನು ಕಲಿಸ್ಕೊಂಡಿದ್ದೀನಿ. ನೋಡಿ, ಈ ಹದದಲ್ಲಿ ಕಲಿಸಿದ್ದೀನಿ. ಈಗ ನಾನು ಆ ಕಲಸಿರುವಂಥ ಹಿಟ್ಟಿಗೆ 5 ಉಂಡೆಗಳಾಗಿದೆ. ಈ ರೀತಿಯಾದ ಉಂಡೆಗಳನ್ನು ನಾನು ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ನಾನು ಮತ್ತೆ ಗೋಧಿ ಹಿಟ್ಟಿನಲ್ಲೇ ಅದ್ಬಿಟ್ಟು ರೌಂಡ್ಗೆ ಇದನ್ನು ನಾನು ಹೊತ್ಕೊಂಡು ಬರ್ತೀನಿ. ನೋಡಿ, ಈ ರೀತಿಯಾಗಿ ನಾನೀಗ ಹಿಟ್ಟಿನಲ್ಲಿ ಅದ್ಕೊಂಡು ಬಂದು ಈ ರೀತಿಯಾಗಿ ನಾನು ಹೊತ್ಕೊತಾ ಇದ್ದೀನಿ. ನಮಗೆ ಎಷ್ಟು ದಪ್ಪ ಬೇಕೋ ಆ ಹದಕ್ಕೆ ನಾವು ಇದನ್ನು ಹೊತ್ಕೋಬೋದು. ತುಂಬ ದಪ್ಪ ಮಾಡಿಕೊಂಡ್ರೆ ನೀವು ಸ್ವಲ್ಪ ನಿಧಾನ ಉರಿಯಲ್ಲಿ ತುಂಬ ಹೊತ್ತು ಬೇಯಿಸ್ಬೇಕಾಗತ್ತೆ. ಹಾಗಾಗಿ ಮೀಡಿಯಮ್ ದಪ್ಪವಾಗಿ ನಾವು ಇದನ್ನು ಹೊತ್ಕೊಳ್ಳೋಣ. ಫುಲ್ಲು ಇದರ ಅಗಲ ಫುಲ್ಲು ಬರುತ್ತೆ ಇದು. ನೋಡಿ, ಅಂಟ್ಕೊಳ್ಳೋದಿಲ್ಲ. ಏನನ್ನೂ ತಿರುಗಿಸಿ ಚೆನ್ನಾಗಿ ಈ ಥರ ನಾವು ಹೊತ್ಕೊಳ್ಳೋಣ. ನೋಡಿ, ಈಗ ನಾನು ಈ ರೀತಿಯಾಗಿ ಒತ್ಕೊಂಡಿದ್ದೀನಿ. ಈಗ ಇದನ್ನು ನಾನು ಚಾಕುವಿನಲ್ಲಿ ಈ ರೀತಿಯಾಗಿ ಕಟ್ ಮಾಡ್ತಾ ಇದ್ದೀನಿ ಪೂರ. ನೋಡಿ, ಈ ರೀತಿಯಾಗಿ ನಾನು ಡೈಮಂಡ್ ಶೇಪಲ್ಲಿ ಕಟ್ ಮಾಡಿದ್ದೀನಿ. ಈಗ ಇದು ನಾನು ಒಂದೊಂದನ್ನೇ ತಗೊಂಡು ಕಾದಿರುವಂಥ ಎಣ್ಣೆಗೆ ಹಾಕ್ತಾ ಬರ್ತೀನಿ. ನೋಡಿ, ಈಗ ಎಣ್ಣೆ ಕಾದಿದೆ. ನಾನು ಈ ರೀತಿಯಾಗಿ ಒಂದೊಂದನ್ನೇ ಎಣ್ಣೆ ಒಳಗಡೆ ಹಾಕ್ತಾ ಬರ್ತೀನಿ. ಅದು ನೀವು ಗುಪ್ಪಾಗಿದ್ರೂ ಏನೂ ತೊಂದರೆ ಇಲ್ಲ. ಆಮೇಲೆ ಎಣ್ಣೆಯಲ್ಲಿ ತಂತಾನೆ ಬಿಚ್ಕೊಳ್ಳುತ್ತೆ ಅದು. ಸೊ ಹಾಗಾಗಿ ಈಗ ಒಂದೊಂದು ಸ್ವಲ್ಪ ತಕ್ಕೊಂಡು ಹಾಕ್ತಾ ಬರೋಣ. ನೋಡಿ, ನಾನು ಗುಪ್ಪಾಗಿ ಹಾಕಿದ್ರು ಕೂಡ ಎಣ್ಣೆಯಲ್ಲಿ ಬಿದ್ದಿದ ತಕ್ಷಣ ಹೇಗೆ ಬಿಡಿಯಾಗಿ ನೋಡಿ ಬಿಚ್ಕೊಂತು. ಅದು ಅಂಟ್ಕೊಳ್ಳೋದಿಲ್ಲ ಒಂದಕ್ಕೊಂದು. ಸೊ ಈ ರೀತಿಯಾಗಿ ಇದು ಬೇಯ್ತಾ ಇದೆ. ಅರ್ಧ ಆಗಿದೆ ಅಷ್ಟೇ, ಇನ್ನೂ ಅರ್ಧ ಬೇಯಬೇಕು ಒಳಗಡೆ. ನೋಡಿ, ಈಗ ಇದು ಪೂರ ಬೆಂದಿದೆ. ನೋಡಿ, ಹೇಗೆ ಬಿಡಿಯಾಗಿ ಎಲ್ಲ ಬಿಚ್ಕೊಂಡು ಬೆಂದಿದೆ. ಈಗ ಇದನ್ನು ನಾನು ತೆಕ್ಕೊಳ್ತೇನೆ. ನೋಡಿ, ಈ ರೀತಿಯಾಗಿ ಗರಿಗರಿಯಾಗಿ ಬಂದಿದೆ.
ನಿಮಗೆ ಎಲ್ಲರಿಗೂ ನನ್ನ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.